ಕೈಕಾಲು ತೊಳ್ಕೊಂಡು ಬಾ, ಊಟಕ್ಕೆ ಬಡಿಸ್ತೀನಿ. ಇಲ್ಲ ಅಮ್ಮ, ನಂದು ಊಟ ಆಯಿತು. ಏನು ಊಟ ಆಯ್ತಾ? ಎಲ್ಲಿ? ಹೋಟೆಲ್ನಲ್ಲ? ನಿನ್ನ ಫ್ರೆಂಡ್ಸ್ ಜೊತೆ ಹೋಗಿದ್ದಾ? ಇಲ್ಲ ಅದಕ್ಕೆ ಒಬ್ಬರು ಮನೆಗೆ ಹೋಗಿದ್ದೆ, ಅಲ್ಲೇ ಊಟ ಮಾಡ್ಕೊಂಬಂದೆ. ಯಾರ ಮನೆಗೆ ಹೋಗಿದ್ಯೋ? ನನಗೆ ಬೇಕಾದವ್ರ ಮನೆಗೆ ಹೋಗಿದ್ದೆ ಅಮ್ಮ. ತುಂಬ ಬೇಕಾದವ್ರಾ? ಅದು ಈ ಊರಲ್ಲಿ? ಈ ಊರಲ್ಲಿ ನಮಗೆ ಗೊತ್ತಿಲ್ಲದೆ ಇರೋರು ಯಾರಿದ್ದಾರೆ? ರೀ ಅಮೃತ ಇಲ್ಲೇ ಮಲಗಿದ್ಲಲ್ಲ, ಏನು ಹೋದ್ಲು? ಅದೇ ನನಗೂ ಗೊತ್ತಾಗ್ತಾ ಇಲ್ಲ. ಮೊದಲೇ ಅವಳಿಗೆ ಹುಷಾರಿಲ್ಲ, ಮಲ್ಕೊಂಡು ರೆಸ್ಟ್ ತಗೋ ಅಂತ ಹೇಳಿದ್ರೆ ಎಲ್ಲಿ ಹೋದ್ಲಿ ಇವಳು? ಸರೋಜಾ, ನಿನ್ಗೆ ಗಾಬರಿ ಆಗಬೇಡ. ಅವಳು ಎಲ್ಲಿ ಹೋಗೋಕ್ಕೆ ಸಾಧ್ಯ ಹೇಳು? ಇಲ್ಲೇ ಎಲ್ಲೋ ಇರ್ತಾಳೆ. ಒಂದ್ಸರಿ ಬಾತ್ರೂಮಲ್ಲಿ ಚೆಕ್ ಮಾಡು. ಅಮೃತ, ಅಮೃತ, ಅಮೃತ ಒಳಗಡೆನೆ ಇದ್ದಂಗಿದೆ, ಆದರೆ ಮಾತಾಡ್ತಾ ಇಲ್ಲ. ಮತ್ತೆ ಅವಳಿಗೇನಾದರೂ? ಸರೋಜಾ, ಅಮೃತ ಹುಷಾರಾಗಿದೆಯಾ ತಾನೆ? ಮತ್ತೆ ಸುಸ್ತು ಅದು ಇದು ಅಂತ ಏನೂ ಆಗ್ತಿಲ್ಲ ಅಲ್ವಾ? ನಾನು ಹುಷಾರಾಗೇ ಇದ್ದೀನಿ. ನೀವ್ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ? ಹಾಗಲ್ಲಮ್ಮ, ನಾವಾಗಲೇ ಬಂದಾಗ ನೀನು ರೂಮಲ್ಲಿ ಕಾಣಿಸ್ಲಿಲ್ಲ. ಮತ್ತೆ ನೀನು ಎಲ್ಲಾದರೂ ಹೋದಿಯೋನೋ ಅಂತ ಸರೋಜಾ ಸ್ವಲ್ಪ ಗಾಬರಿ ಆಗಿದ್ಲಷ್ಟೆ. ನಾನು ಇಲ್ಲಿ ಇರೋದಕ್ಕೆ ಅಲ್ವಾ ಬಂದಿರೋದು, ಇಲ್ಲಿ ಇಲ್ಲದೆ ಎಲ್ಲೂ ಹೋಗಲಿ. ಅದೇನಂದರೆ ನೀನು ಪದೇ ಪದೇ. ಸರೋಜಾ, ಅವಳೇ ಹೇಳ್ತಿದ್ದಾಳಲ್ವಾ, ನೀನೇ ಅವಳು ಒಂದು ಕ್ಷಣ ಕಾಣಿಸ್ದೇ ಇದ್ರು ಅವಳು ಎಲ್ಲಿ ಹೋದ್ಲು ಅಂತ ಗಾಬರಿ ಆಗ್ತೀಯ. ರೀ, ಅಮೃತ ನನ್ನ ಮಗಳಿದ್ದ ಹಾಗೆ. ಮಗಳು ಒಂದು ಕ್ಷಣ ಕಾಣದೇ ಇದ್ದರೆ ನನ್ನ ಮನಸ್ಸು ಎಷ್ಟು ಚಟ್ಪಡಿಸುತ್ತೆ ಗೊತ್ತಾ? ಸರಿ ಸರಿ, ಈಗೇನು ಅಮೃತ ನೋಡಿದ್ಮೇಲೆ ನಿಂಗೆ ಸಮಾಧಾನ ಆಯಿತು ತಾನೆ? ನೀನು ಬೆಳಗ್ಗಿಂದ ಒದ್ದಾಡ್ತಿದ್ದು ನೋಡಿ ನಮಗಂತೂ ತುಂಬ ಗಾಬರಿ ಆಗಿತ್ತಮ್ಮ. ಅದರಲ್ಲೂ ಡಾಕ್ಟರ್ ನಿನ್ನ ಟೆಸ್ಟ್ ಮಾಡಿ ನಿನ್ಗೆ ಏನಾಗಿದೆ ಅಂತಲೇ ಗೊತ್ತಾಗ್ತಿಲ್ಲ ಅಂತ ಹೇಳಿದಾಗಂತೂ ದಿಕ್ಕೇ ತೋಚಲಿಲ್ಲ. ನೀನು ಹಾಸ್ಪಿಟಲಿಗೆ ಬರಲ್ಲ ಅಂತ ಹೇಳಿದೆ. ನಮಗೆ ಏನು ಮಾಡಬೇಕು ಅಂತ ಯೋಚನೆಲಿದ್ದಾಗ ನಾನು ಮಾಡ್ಕೊಂಡಿದ್ದ ಹರಕೆ ನೆನಪಾಯಿತು. ಅಷ್ಟರಲ್ಲಿ ಒಬ್ಬರು ಜಂಗಮರು ನಮ್ಮ ಮನೆಗೆ ಬಂದರು. ಅವ್ರ ಹತ್ರ ನಿನಗೆ ಹೀಗೀಗಾಗಿದೆ ಅಂತ ನಮ್ಮ ನೋವನ್ನೆಲ್ಲ ಹೇಳ್ಕೊಂಡ್ವಿ. ಅವ್ರು ಅದೇನು ಪವಾಡ ಮಾಡಿದ್ರೋ ಗೊತ್ತಿಲ್ಲ, ನೀನು ಹುಷಾರಾಗ್ಬಿಟ್ಟೆ. ಬಂದಿದ್ದು ಯಾರು ಹಾಕಿದ್ರೆ? ನನ್ನನ್ನು ಬದುಕಿಸೋದಕ್ಕೆ ದೇವರೇ ಅವರನ್ನು ಕಳಿಸಿದ್ನ? ಅವರನ್ನು ನೋಡೋಕ್ಕೆ ಆಗಲಿಲ್ವಲ್ಲ ನನಗೆ. ಏ ಅರ್ಜುನ್, ನಿನ್ನೆ ರಾತ್ರಿ ಅಷ್ಟು ಲೇಟಾಗಿ ಬಂದಿಲ್ಲ, ಎಲ್ಲಿಗೆ ಹೋಗಿದ್ದೆ? ಏನಣ್ಣ ಬೆಳಗ್ಗೆನೆ ಎನ್ಕ್ವೈರಿ ಮಾಡಕ್ಕೆ ಬಂದ್ಬಿಟ್ಟಿದ್ಯಾ? ಏಯ್, ಎಂಕ್ವೈರಿ ಅಂತ ಯಾಕೋ ಅನ್ಕೋತೀಯ? ನನ್ನ ತಮ್ಮ ನೀನು ಎಲ್ಲಿಗೆ ಹೋಗಿರ್ಬೋದು ಅನ್ನೋ ಕ್ಯೂರಿಯಾಸಿಟಿ ಅಷ್ಟೇ. ಹೇಳೋ ಆಗಿದ್ರೆ ಹೇಳು, ಬಿಟ್ರೆ ಬಿಡಪ್ಪ. ಎಲ್ಲಿಗೆ ಹೋಗಿದ್ದೆ ಅಂತ ಗೆಸ್ ಮಾಡು ನೋಡೋಣ. ಹೌದಾ? ನಿನ್ನೆ ರಾತ್ರಿ ನೀನು ಬಂದು ಸ್ಟೈಲ್ ನೋಡಿದ್ರೆ ಯಾವ್ದಾದ್ರು ಪಬ್ಗೋ ಬಾರ್ಗೋ ಯಾವ್ದಾದ್ರು ಜಾಲಿ ಟ್ರಿಪ್ಪು? ಐ ಥಿಂಕ್ ನೀನು ಆ ಹುಡುಗಿ ನೋಡ್ಕೊಂಡು ಹೋಗಿದ್ದೆ ಅಂತ. ಅಮ್ಮ ರೈಟ್? ಎಕ್ಸಾಕ್ಟ್ಲಿ, ಕರೆಕ್ಟಾಗಿ ಗೆಸ್ ಮಾಡಿದ್ಯಾ ನೋಡು. ಲೋ ಅರ್ಜುನ್, ಸುಮ್ಮನೆ ಯಾಕೋ ಅವಳಿಂದ ಸುತ್ತಾಡ್ತಿದ್ಯಾ? ಅವಳು ನಿನಗೆ ಸಿಗಲ್ಲ ಬಿಡೋ. ಅವಳು ಯಾರು, ಏನು, ಎತ್ತ ಒಂದು ಗೊತ್ತಿಲ್ಲ. ಅಟ್ ಲಾಸ್ಟ್ ಅವಳು ಎಲ್ಲಿದ್ದಾಳೆ ಅಂತನಾರು ಗೊತ್ತಾ? ಅದೂ ಇಲ್ಲ. ಹೀಗಿದ್ಮೇಲೆ ಅವಳು ಹುಡ್ಕೋ ಪ್ರಯತ್ನ ಯಾಕೆ ಮಾಡ್ತೀಯಾ? ನೋ ಅಣ್ಣ, ನಾನು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನಿ ಅಂತ ನೀನು ಯಾಕೆ ಅನ್ಕೋತೀಯಾ?
ನಮ್ಮ ಹುಡುಗಿರೋ ಮನೆನ ಕಂಡು ಹಿಡಿದ್ಬಿಟ್ಟೆ. ಹೌದಾ? ಯಾವಾಗಲೂ? ನಿನ್ನೆ. ಅದಕ್ಕೆ ರಾತ್ರಿ ಬರೋದು ಲೇಟ್ ಆಗಿತ್ತು. ವಾಟ್ ಎ ಸರ್ಪ್ರೈಸ್ ಅರ್ಜುನ್. ಹೌದು, ಹೇಗೆ ಕಂಡಿಡ್ದೆ? ಅದು ಹೇಗಂದ್ರೆ ಹೇಯ್, ಏನೋ ನಿನ್ನ ಅವತಾರಗಳು. ಈ ಥರ ಮಾಡೋದನ್ನೆಲ್ಲ ನಾವು ಸಿನಿಮಾದಲ್ಲಿ ನೋಡಿದ್ದೆ, ಆದರೆ ನೀನು ರಿಯಲ್ ಲೈಫಲ್ಲೇ ಮಾಡ್ತಿದ್ಯಾ. ಆದರೆ ನೀನು ಇಷ್ಟೆಲ್ಲ ಮಾಡಿದ್ಯಾ ಅಂದರೆ ನಿಜವಾಗ್ಲೂ ಆಶ್ಚರ್ಯ ಆಗ್ತಿದ್ಯಪ್ಪ. ಏನು ಮಾಡೋದಣ್ಣ, ಅಚಾನಕ್ಕಾಗಿ ಬಂದ ಐಡಿಯಾ, ಕೊನೆಗೂ ವರ್ಕೌಟ್ ಆಯ್ತಲ್ಲ. ನಮ್ಮ ಹುಡುಗಿ ನನಗೆ ಸಿಕ್ಕಿರ್ಲಲ್ಲ, ಅಷ್ಟು ಸಾಕು. ಅದೆಲ್ಲ ಸರಿ, ಅದು ಯಾವುದೋ ಬೇರೆ ತೊಗೊಂಡು ಅವ್ಳು ತಲೆ ಟಚ್ ಮಾಡಿದ ತಕ್ಷಣ ಅವಳು ಹುಷಾರಲ್ದು ಅಂದ್ಯಲ್ಲ, ಅದೇಗೆ ಸಾಧ್ಯ ಆಯಿತು? ನನಗೂ ಅದೇ ಅರ್ಥ ಆಗದೆ ಇರೋದು. ನನಗೆ ನಂಬಕ್ಕೆ ಸಾಧ್ಯ ಆಗಲಿಲ್ಲ. ಈ ಒಂಥರ ಮಿರಾಕಲ್ ಅಂತಾರಲ್ಲ, ಹಾಗಾಯಿತು. ಹೆಚ್ಚು ಆಶ್ಚರ್ಯದ ವಿಷಯ ಏನು ಗೊತ್ತಾ, ಅವರೆಲ್ಲ ನನ್ನ ನಿಜವಾಗ್ಲೂ ಪವಾಡ ಮಾಡೋ ಸ್ವಾಮೀಜಿ ಅಂದ್ಕೊಂಡು ನಮ್ಮ ಹುಡುಗಿನ ಹೇಗಾದರೂ ಕಾಪಾಡಿ ಅಂತ ಬೇಡ್ಕೊಳಕ್ಕೆ ಶುರು ಮಾಡಿಬಿಟ್ರು. ನನಗೂ ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಜೋಳಿಗೆ ಒಳಗೆ ಕೈ ಹಾಕ್ತೆ, ಯಾವುದೋ ಮರದ ಬೇರು. ನೋಡು, ಇದೇ ಆ ಬೇರು. ಏಯ್, ಇದೇನೋ ಇದು, ಯಾವುದೋ ಕಟ್ಗೆ ತುಂಡಿದ್ದಾಗಿದೆ. ಇದರಿಂದ ಅವಳು ಕಾಯಿಲೆ ವಾಸಿ ಆಯ್ತಾ? ನಂಬೋದಕ್ಕೆ ಸಾಧ್ಯ ಆಗ್ತಿಲ್ಲಪ್ಪ. ನನಗೂ ನಂಬಿಕೆ ಬರ್ತಾ ಇಲ್ಲ ಅಣ್ಣ. ಈಗ ಅದ್ರ ಬಗ್ಗೆ ಯಾಕೆ ಥಿಂಕ್ ಮಾಡಬೇಕು? ಮೋಸ್ಟ್ಲಿ ನಾನು ಬರೋಕ್ಕಿಂತ ಮುಂಚೆ ಡಾಕ್ಟ್ರು ಬಂದು ಟ್ರೀಟ್ಮೆಂಟ್ ಕೊಟ್ಟು ಹೋಗಿದ್ರಲ್ಲ, ಅದು ಲೇಟಾಗಿ ಎಫೆಕ್ಟ್ ಆಗಿ ಆರಾಮಾಗಿರ್ಬೋದು. ಬೇರಿಂದ ಹುಷಾರಾಗಕ್ಕೆ ಸಾಧ್ಯನಾ? ಬಿಡು, ನನ್ನ ಹುಡುಗಿ ನನಗೆ ಸಿಕ್ಕಿದ್ಲಲ್ಲ, ಅಷ್ಟು ಸಾಕು. ಭಲೆ ಕಿಲಾಡಿನಪ್ಪ ನೀನು. ಹೌದು, ಮುಂದೇನು ಮಾಡಬೇಕು ಅಂದ್ಕೊಂಡಿದ್ಯಾ? ಸಾರಿ ಅಣ್ಣ, ನಿನ್ನ ಹತ್ರ ಮಾತಾಡೋದಕ್ಕೆ ನನಗೆ ಪುರ್ಸೋತಿಲ್ಲ. ಯಾವಾಗಲಾದರೂ ಮತ್ತೆ ಮಾತಾಡೋಣ. ಬಾಯ್. ಏಯ್, ಏ ಅರ್ಜುನ್, ಸಾರಿ. ನಿಂತ್ಕೊಳ್ಳೋ ಒಂದು ನಿಮಿಷ. ಆ ಹುಡುಗಿ ಅವನಿಗೆ ಸಿಗ್ತಾಳೋ ಇಲ್ವೋ, ಆದರೆ ಇವನ್ಗಂತೂ ಆ ಹುಡುಗಿಯಿಂದ ಸುತ್ತಾಡೋದೆ ಫುಲ್ ಟೈಮ್ ಜಾಬ್ ಆಗೋಗಿದೆ. ಅದೃಷ್ಟವಂತ. ರೀ, ಏನಾಗಿದೆ ನಿಮಗೆ? ಏನು ಮಾಡ್ತಾ ಇದ್ರಿ? ಕಾಣಿಸ್ತಾ ಇಲ್ವಾ ನಿಮಗೆ? ವಿಷ ಕುಡಬೇಕು ಅಂತಿದ್ದೆ. ಅದೇ ಯಾಕೆ? ಅಲ್ಲ ರೀ, ಏನಾಗಿದೆ ನಿಮಗೆ? ರೀ, ನಾವು ಆ ವಿಕ್ರಮ್ ಸರೋಜಾಗೆ ವಿಷ ಕುಡಿಸ್ಬೇಕು, ಅದನ್ನ ಬಿಟ್ಟು ನೀವೇ ಕುಡಿಯೋದಾ? ಇನ್ನು ಏನೇ ಮಾಡಲಿ, ನಾವು ಅವ್ರನ್ನ ಸಾಯಿಸ್ಬೇಕು ಅಂತ ಎಷ್ಟು ಸಲ ವಿಷ ಹಾಕಿದ್ರು ಅವರಂತೂ ಸಾಯ್ತಾ ಇಲ್ಲ. ನಾವು ಮಾತ್ರ ಅವ್ರು ಈಗ ಸಾಯ್ತಾರೆ ಆಗ ಸಾಯ್ತಾರೆ ಅಂತ ಕನಸು ಕಾಣೋದೇ ಆಗೋಯ್ತು. ನಿನ್ನೆ ಅಮೃತ ಆಗ್ಲೋ ಈಗಲೋ ಸಾಯ್ತಾಳೆ ಅನ್ನೋ ಹಾಗೆ ಒದ್ದಾಡ್ತಾ ಇದ್ದವಳು ಇದ್ದಕ್ಕಿದ್ದಾಗ ಬದುಕೊಂಡ್ಬಿಟ್ಲು. ಅದಕ್ಕೆ ಟೆನ್ಷನ್ ಮಾಡ್ಕೊಳ್ಳೋದ? ನೋಡಿ, ಸರೋಜನ ಹೇಗೆ ಸಾಯಿಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಹೇಗೆ ಸಾಯಿಸ್ತೀಯಾ? ಇನ್ನೂ ಸ್ವಲ್ಪ ವಿಷ ಹಾಕ್ತೀಯಾ? ನೋಡು ರಾಜಿ, ನಾವು ಎಷ್ಟು ಸಲ ವಿಷ ಹಾಕಿ ಸಾಯಿಸೋಕೆ ಪ್ರಯತ್ನ ಪಟ್ಟರು ಅವ್ರು ಸಾಯಲ್ಲ. ಯಾಕಂದರೆ ಈ ನಡುವೆ ವಿಷಾನೂ ಒರಿಜಿನಲ್ ಸಿಗ್ತಾ ಇಲ್ಲ, ಅದರಲ್ಲೂ ಕಲಬೆರಕೆ. ಅದಕ್ಕೆ ನಾನೇ ಒಂದ್ಸಲ ಅದನ್ನು ಕುಡಿದು ಅದು ಒರಿಜಿನಲ್ಲು ಡೂಪ್ಲಿಕೇಟು ಅಂತ ಟೆಸ್ಟ್ ಮಾಡಿ ಆಮೇಲೆ ಅವ್ರಿಗೆ ಹಾಕಿ ಸಾಯಿಸೋಣ ಅಂತ. ಹೇಗಿದೆ ನನ್ನ ಐಡಿಯಾ? ಕರ್ಮ ಕರ್ಮ, ಹೋಗಿ ಹೋಗಿ ನಿಮ್ಮಂಥ ದದ್ದಿನ ಮದುವೆ ಆಗಿದ್ದೀನಲ್ಲ ನಾನು. ಅಂದರೆ ನನ್ನ ಮದುವೆ ಆಗಿರೋದು ನಿನ್ನ ಕರ್ಮನಾ? ಇನ್ನೇನು ಮತ್ತೆ? ಯಾರಾದರೂ ವಿಷಾನ ಕುಡಿದು ಅದು ಒರಿಜಿನಲ್ ಡೂಪ್ಲಿಕೇಟ್ ಅಂತ ಟೆಸ್ಟ್ ಮಾಡ್ತಾರಾ? ಹಾಗೊಂದು ವೇಳೆ ಕುಡಿದ್ರೆ ಸಾಯೋದು ಸರೋಜ ಅಲ್ಲ, ನೀವು. ಅಯ್ಯೋ, ಹೌದಲ್ವಾ? ಇದು ನನ್ನ ಬುದ್ಧಿಗೆ ಹೊಳಿಲೇ ಇಲ್ಲ. ರಾಜಿ, ಮತ್ತಿನ್ನೇನು ಮಾಡೋದು? ನಾವು ಏನು ಮಾಡಿದ್ರು ಅದು ಫ್ಲಾಪ್ ಆಗ್ತಾನೇ ಇದೆ. ಇನ್ನು ಆ ಸರೋಜಾಗ ಮಗು ಏನಾದರೂ ಆಗ್ಬಿಟ್ರೆ ನಮ್ಮ ಕೈಗೆ ಚಿಪ್ಪೆ ಗತಿ. ಹೇಳಿದ್ದು ನಿಜ. ನಾವು ಹಾಕಿದ ವಿಷ ಕಲಬೆರಕೆ ಇದ್ರೂ ಇರ್ಬೋದು. ಅದಕ್ಕೆ ಸರೋಜ ಇನ್ನೂ ಸತ್ತಿಲ್ಲ. ಅದಕ್ಕೆ ನಾನೊಂದು ಪ್ಲ್ಯಾನ್ ಮಾಡಿದ್ದೀನಿ. ಪಕ್ಕ ಒರಿಜಿನಲ್ ವಿಷ ತರಿಸೋಣ ಅಂತ. ಒರಿಜಿನಲ್ ವಿಷಯನ ಎಲ್ಲಿಂದ ತರ್ತೀಯ ರಾಜಿ? ನಾಗಿಣಿ ನಮ್ಮ ಕೈಗೆ ಸಿಗಲೇಬೇಕು. ಏ ನಾಗಿಣಿ,
ಎಲ್ಲಿ ಬಚ್ಚಿಟ್ಕೊಂಡಿದ್ಯಾ? ಬಾ ಹೊರಗೆ. ಭೈರವ ಬಾಬನ ಶಿಷ್ಯ ನಿನ್ನ ಸಾವು ಕಾಯ್ತಾ ಇದ್ದೀನಿ. ಬಾ ಬಾರೆ ಬಾ.